ನನಗೆ ಬೆನ್ನು ನೋವಾಯಿತು, ಬೇಗ ಸುಸ್ತಾಯಿತು, ಅದೆಲ್ಲ ಕಂಪ್ಲೇಂಟ್ ಮಾಡೋದು ಹತ್ತೋದಿಲ್ಲ. ಇವಾಗ ಒಂದು 6 ತಿಂಗಳು ಈ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಬಾಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವಳು ಎಷ್ಟು ಬೇಗ ಎದ್ದು ತಿರುಗಾಡ್ತಿದ್ದಾಳೆ, ನನಗೆ ಇನ್ನೂ ನೋವೇ ಕಡಿಮೆ ಆಗಿಲ್ಲ, ನನಗೇನಾದರೂ ಆಗಿದೆಯೇನೋ, ನನ್ನ ಬಾಡಿ ವೀಕ್ ಇದೆಯೇನೋ ಅಂದ್ಕೊಂಡು ಈ ರೀತಿ ನೆಗೆಟಿವ್ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ದೇಹನೂ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬ ಮಗುನೂ ಡಿಫ್ರೆಂಟು, ಪ್ರತಿಯೊಬ್ಬ ಅಮ್ಮನೂ ಡಿಫ್ರೆಂಟ್ ಆಗಿರ್ತಾಳೆ. ಸೊ ಹಾಗಾಗಿ ತುಂಬ ಭಯ ಬೇಡ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕ್ಷನ್ ಸಿಸೇರಿಯನ್ ಡೆಲಿವರಿಯ ಗಾಯ ಬೇಗ ವಾಸಿಯಾಗಲು ಕೆಲವೊಂದಿಷ್ಟು ಮುಖ್ಯ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗಲೂ ಗಾಯ ಏನಿರುತ್ತಲ್ಲ ಡ್ರೈ ಆಗಿ ಮತ್ತು ಕ್ಲೀನ್ ಆಗಿರಬೇಕು. ಹೌದು, ನೀವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಡಾಕ್ಟರ್ಸ್ ಗಾಯದ ಮೇಲೆ ಒಂದು ಪಟ್ಟಿ ಹಚ್ಚಿ ಕಳಿಸಿರ್ತಾರೆ. ಅದು ವಾಟರ್ ಪ್ರೂಫ್ ಇರುತ್ತೆ, ಸ್ವಲ್ಪ ಟೈಟ್ ಆಗಿರುತ್ತೆ, ನಿಮಗೆ ತುಂಬ ಅವಾಗ ನೋವು ಕೂಡ ಅನಿಸ್ತಿರಲ್ಲ. ಅದು ಪಟ್ಟಿ ಇರೋವರೆಗೂ ನಿಮ್ಗೆ ಯಾವುದೇ ರೀತಿ ಭಯ ಬೇಡ. ಆ ಪಟ್ಟಿ ಯಾವಾಗ ಒಣಗಿ ಉದುರಿ ಬೀಳುತ್ತಲ್ಲ, ಅದ್ರ ನೆಕ್ಸ್ಟ್ನಿಂದ ನೀವು ಡೈಲಿ ಸ್ನಾನ ಮಾಡುವಾಗ ಒಂಚೂರು ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ನಾನದ ನಂತರ ಅದಕ್ಕೆ ಒಂದು ಮೆತ್ತನೆಯ ಕಾಟನ್ ಬಟ್ಟೆಯಿಂದ ಟ್ಯಾಪ್ ಮಾಡಿಕೊಂಡು ಡ್ರೈ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಯಾವುದೇ ಗಾಯ ಆಗಲಿ ಎಷ್ಟು ಡ್ರೈ ಆಗಿ ಕ್ಲೀನ್ ಇರುತ್ತಲ್ಲ ಅಷ್ಟು ಬೇಗವಾಗಿ ಗುಣಮುಖವಾಗುತ್ತೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಅದೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಒನ್, ಲೂಸ್ ಆದಂಥ ಕಾಟನ್ ಬಟ್ಟೆ ಹಾಕ್ಕೊತಾ ಬನ್ನಿ. ಹೌದು, ಈ ಕಾಟನ್ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಗಾಯಕ್ಕೆಲ್ಲ ಸ್ವಲ್ಪ ಬಟ್ಟೆ ಟಚ್ ಅದೆಲ್ಲ ಆದರೂ ನಿಮಗೆ ನೋವಾಗೋದಿಲ್ಲ ಮತ್ತು ಚೆನ್ನಾಗಿ ಬಾಡಿಗೆಲ್ಲ ಏರಿಯೇಷನ್ ಸಿಗುತ್ತೆ, ಗಾಯ ಕೂಡ ಡ್ರೈ ಆಗಿರುತ್ತೆ. ಇವನ್ ಇನ್ನರ್ ವೇರ್ ಹಾಕ್ಕೊಳ್ಳೋದು ಕೂಡ ತುಂಬ ಟೈಟ್ ಆಗಿದೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಪ್ರೇಷನ್ ಆದ ಜಾಗದಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಅಂದರೆ ನರ್ವ್ಸ್ ಎಲ್ಲ ಕಟ್ ಆಗಿರ್ತಾವೆ, ಅವೆಲ್ಲ ಸ್ಟಿಚಸ್ನಿಂದ ಸ್ಲೋ ಆಗಿ ಕೂಡ್ಕೊತಿರ್ತಾವೆ. ನೀವು ತುಂಬ ಟೈಟಾಗಿ ಇನ್ನರ್ ವೇರ್ ಹಾಕ್ಕೊಳ್ಳೋದ್ರಿಂದ ಆ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಿಲ್ಲ. ಒಂದೇ ಜಾಗದಲ್ಲಿ ಡೈಲಿ ಟೈಟಾಗಿ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಆ ಪಾರ್ಟ್ ಅಂದರೆ ಆ ಹೊಟ್ಟೆ ಕೂಡ ಚೂರು ಒಳಗಡೆ ಹೋದಂಗೆ ಆಗುತ್ತೆ. ಇದರಿಂದ ನಿಮ್ಮ ಫ್ಲ್ಯಾಟ್ ಆದ ಟಮ್ಮಿ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಲೂಸ್ ಆದಂಥ ಇನ್ನರ್ ವೇರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಗೆ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಅದರಲ್ಲೂ ಫಸ್ಟ್ ಟೈಮ್ ಮಾಮ್ ಆಗಿದ್ರಿ ಅಂತಂದರೆ ಆ ಮಗುನ ಮೇಂಟೈನ್ ಮಾಡೋದಾಯಿತು ಮತ್ತು ಆ ದೊಡ್ಡ ಆಪ್ರೇಷನ್ ಗಾಯದ ನೋವು, ಫೀಡ್ ಮಾಡಿಸೋದು ಎಲ್ಲ ತುಂಬ ತ್ರಾಸಾಗ್ತಿರುತ್ತೆ. ನನ್ನ ಡೆಲಿವರಿ ಕೂಡ ಸಿಸೇರಿಯನ್ ಡೆಲಿವರಿ ಆಗಿತ್ತು. ಫಸ್ಟು 3-4 ದಿನ ಏನಿರುತ್ತಲ್ಲ, ನೆನ್ಪು ಮಾಡಿಕೊಂಡ್ರೆ ಕಣ್ಣಲ್ಲೇ ನೀರು ಬರುತ್ತೆ, ಅಷ್ಟೊಂದು ತ್ರಾಸಾಗಿತ್ತು. ಅಂದರೆ ಆ ನೋವು, ಇನ್ನು ಮಗು ಫೀಡ್ ಮಾಡೋಕ್ಕೆ ಬರ್ತಿದ್ದಿಲ್ಲ, ಯಾವ ರೀತಿ ಎತ್ಕೋಬೇಕಂತ ಗೊತ್ತಿದ್ದಿಲ್ಲ, ಹಾಲು ಫುಲ್ಲಾಗಿ ಎದೆಗೆ ಕಟ್ಕೊಂಡದ್ದು ಅದೊಂದು ನೋವು. ಇಂಥ ಸಮಯದಲ್ಲಿ ನಿಮ್ದು ಯಾರಾದರೂ ಪಾರ್ಟ್ನರ್ ಆಯಿತು, ಮನೆಯಲ್ಲಿರೋ ಅಮ್ಮಂದಿರೋ ಇಲ್ಲ ಯಾರ್ದಾದ್ರೂ ಹತ್ತಿರ ಇದ್ದವ್ರದ್ದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದವ್ರದ್ದು ಸಪೋರ್ಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇಂಥ ಸಮಯದಲ್ಲಿ ನೀವು ನಿಮ್ಮ ಮಗುಗೆ ಫೀಡ್ ಮಾಡ್ಸೋಕ್ಕೆ ಸ್ವಲ್ಪ ತ್ರಾಸಾಗುತ್ತಿರುತ್ತೆ, ಅಂದರೆ ಕೂತ್ಕೊಂಡದೆಲ್ಲ ಫೀಡ್ ಮಾಡ್ಸೋಕ್ಕೆ ತ್ರಾಸಾಗ್ತಿರುತ್ತೆ. ಸೊ ನೀವು ಮಲಗಿ ಕೂಡ ಹಾಲು ಕುಡಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಇವಾಗ ತುಂಬ ರೆಸ್ಟ್ ಬೇಕಾಗಿರುತ್ತೆ, ಅಂದರೆ ಬಾಡಿಗೆ ಎಷ್ಟೊಂದು ಬ್ಲಡ್ ಎಲ್ಲ ಲಾಸ್ ಆಗಿರುತ್ತೆ. ಏನಿಲ್ಲ ಅಂತಂದ್ರೆ ಇಷ್ಟುದ್ದ ಆದ್ರೂ ಕಟ್ಟಾಗಿರುತ್ತೆ. ಮಗು ಹೊರಗಡೆ ಬರಬೇಕಾಗಿತ್ತು ಅಂತಂದರೆ, ಇಷ್ಟು ದೊಡ್ಡ ಗಾಯ ವಾಸಿ ಆಗಬೇಕಂತಂದರೆ ನಿಮ್ಮ ದೇಹಕ್ಕೆ ರೆಸ್ಟ್ ಬೇಕಾಗಿರುತ್ತೆ. ರೆಸ್ಟ್ ಮಾಡಿ ಅಂತಂತ ಹೇಳ್ತಿದ್ದೇನೆ ಅಂದ್ಕೊಂಡು ಕಂಪ್ಲೀಟ್ ಬೆಡ್ ರಿಡನ್ ಆಗೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಸ್ಟೆಪ್ಸ್ ಅದೆಲ್ಲ ಹತ್ತಕ್ಕೆ ಹೋಗಬೇಡಿ, ಭಾರ ಏನು ಎತ್ತಕ್ಕೆ ಹೋಗಬೇಡಿ. ಒಂದು ಅಟ್ಲೀಸ್ಟ್ 3-4 ತಿಂಗಳವರೆಗಾದರೂ ಭಾರ ಅದೆಲ್ಲ ಏನು ಎತ್ತಕ್ಕೆ ಹೋಗಬೇಡಿ. ಎಕ್ಸಸೈಸ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಪ್ರತಿ 2 ಗಂಟೆ ಇಲ್ಲ 3 ಗಂಟೆಗೊಮ್ಮೆ ಒಂದು 5-10 ನಿಮಿಷಗಳ ಕಾಲ ಲೈಟಾಗಿ ವಾಕಿಂಗ್ ಮಾಡ್ತಾ ಬನ್ನಿ. ಈ ವಾಕಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಚೆನ್ನಾಗಿ ಸ್ವಲ್ಪ ನೀವು ತಿರುಗಾಡಿದಷ್ಟು ದೇಹದಲ್ಲಿನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಇದರಿಂದ ಗಾಯ ಮಾಡೋಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ರೆಸ್ಟ್ ಎಷ್ಟು ಮುಖ್ಯ ಆಗಿರುತ್ತೆ, ಲೈಟ್ ಆದಂಥ ವಾಕಿಂಗ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇವೆಲ್ಲದರ ಜೊತೆಗೆ ಇದೆಲ್ಲ ವಾಕಿಂಗ್ ಆಯಿತು, ರೆಸ್ಟ್ ಆಯಿತು, ಸಪೋರ್ಟ್ ಇದೆಲ್ಲ ಒಂದು ಸೈಡ್ ಆದರೆ ನೀವು ಸೇವಿಸೋ ಆಹಾರ ಇನ್ನೊಂದು ಸೈಡ್ ವೇಟೇಜ್ ಆಗಿರುತ್ತೆ. ಹೌದು, ನಿಮ್ಮ ದೇಹದ ಗಾಯ ಆಯಿತು ಮತ್ತು ನಿಮ್ಮ ಮಗುವಿನ ಆರೈಕೆ ಎರಡೂ ನೀವು ಸೇವಿಸೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ಫಲವತ್ತತೆ ಆದ ಆಹಾರ ಸೇವಿಸ್ತಾ ಬನ್ನಿ. ನಾನು ದಪ್ಪ ಆಗ್ತೀನಿ, ನನ್ನ ಬಾಡಿ ಅಷ್ಟೊಂದು ಚೇಂಜು, ಇದೆಲ್ಲ ಏನು ತಲೆ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು 6 ತಿಂಗಳವರೆಗಾದ್ರೂ ನಿಮ್ಮ ದೇಹ ಬೇಗ ರಿಕವರಿ ಆಗಬೇಕು ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಾಗಬೇಕು, ತೂಕ ಹೆಚ್ಚಾಗಬೇಕು, ನಿಮ್ಮ ಮಗುವಿಗೆ ಒಂದು ಒಳ್ಳೆ ಫಲವತ್ತತೆ ಆದ ಹಾಲು ಸಿಗಬೇಕು ಅಂತಂದರೆ ನೀವು ಒಳ್ಳೆ ಒಂದು ಕ್ವಾಲಿಟಿ ಆದಂಥ ಫುಡ್ ಸೇವಿಸಿ
ಸೇವಿಸಬೇಕಾಗತ್ತೆ. ಸೊ ಹಾಗಾಗಿ ತುಪ್ಪ ತಿನ್ನಿ, ಎಲ್ಲ ಡೈರಿ ಪ್ರಾಡಕ್ಟ್ಸ್ ಸೇವಿಸ್ತಾ ಬನ್ನಿ, ಹಣ್ಣು ತರಕಾರಿ ಡ್ರೈ ಫ್ರೂಟ್ಸ್ ಎಲ್ಲ ಸೇವಿಸ್ತಾ ಬನ್ನಿ. ಇದು ಎಷ್ಟು ಚೆನ್ನಾಗಿ ನೀವು ಊಟ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ನೀವು ಮತ್ತು ನಿಮ್ಮ ಮಗುವಿನ ಆರೋಗ್ಯ ಇರುತ್ತೆ. ಹೌದು, ಬರೀ ನೀವೇನು ಕೆಲಸ ಮಾಡಿಲ್ಲ ಅಂತಂದ್ರೂ ನಿಮ್ಮ ಮಗು ಎದೆ ಹಾಲು ಕುಡಿಸೋದ್ರಿಂದನೇ ಒಂದಿನಕ್ಕೆ 300 ಕ್ಯಾಲರೀಸ್ ಅಷ್ಟು ಬರ್ನ್ ಆಗ್ತಿರುತ್ತೆ. ಸೊ ಹಾಗಾಗಿ ಪ್ರತಿ 2.5 ಇಲ್ಲ 3 ಗಂಟೆಗೊಮ್ಮಾದರೂ ಸಣ್ಣ ಸಣ್ಣ ಮೀಲ್ ನೀವು ಸೇವಿಸಲೇಬೇಕಾಗುತ್ತೆ. ಇದ್ರ ಜೊತೆಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಡಾಕ್ಟರ್ಸ್ ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಅದನ್ನು ಕೂಡ 6 ತಿಂಗಳವರೆಗೂ ತೊಗೊತಾ ಬನ್ನಿ. ನಿಮ್ಮ ಗಾಯ ಬೇಗ ಮಾಯಕ್ಕೆ ಕೂಡ ಮತ್ತು ನಿಮ್ಮ ಮಗು ಕೂಡ ಒಂದು ಒಳ್ಳೆ ಫಲವತ್ತತೆ ಹಾಲು ಸಿಗುತ್ತೆ. ಸೊ ಹಾಗಾಗಿ ಐರನ್ ಸಪ್ಲಿಮೆಂಟ್ಸು ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ 6 ತಿಂಗಳವರೆಗೂ ಪ್ಲೀಸ್ ಕಂಟಿನ್ಯೂ ಮಾಡ್ತಾ ಬನ್ನಿ. ನೀವು ಮುಂದೆ ಹೋದಂಗೆ ನನಗೆ ಬೆನ್ನು ನೋವಾಯಿತು, ಬೇಗ ಸುಸ್ತಾಯಿತು ಅದೆಲ್ಲ ಕಂಪ್ಲೇಂಟ್ ಮಾಡೋದು ಹತ್ತೋದಿಲ್ಲ. ಇವಾಗ ಒಂದು 6 ತಿಂಗಳು ಈ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಬಾಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೆಲವೊಂದು ಬಾರಿ ತುಂಬ ಸ್ಟ್ರೆಸ್ ಆಗ್ತಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ಜಗತ್ತಲ್ಲಿರೋ ಎಲ್ಲ ಕಷ್ಟ ದೇವ್ರು ನನಗೆ ಕೊಟ್ಟಿದ್ದಾನೇನೋ ಅಂತ ಅನಿಸ್ತಿರುತ್ತೆ. ಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ ಆಗಿದ್ರೆ ಅಂತಂದರೆ ಈ ರೀತಿ ಅನಿಸೋದು ತುಂಬ ಸಹಜ. ಆ ಸಮಯದಲ್ಲಿ ಆದಷ್ಟು ಸ್ವಲ್ಪ ಸ್ಟ್ರೆಸ್ ಅದೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ. ಯಾಕೆ ನೋವಾಗ್ತಿರುತ್ತೆ, ಮಗುನ ನೋಡ್ಕೊಳ್ಳೋ ಎಲ್ಲ ಸೇರಿ ಆಗ್ತಿರುತ್ತೆ. ಅಂಥ ಸಮಯದಲ್ಲಿ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಏನಾದರೂ ಬುಕ್ ಅದೆಲ್ಲ ಓದಿ, ಇಲ್ಲ ನಿಮ್ಗೆ ಏನು ಖುಷಿ ಸಿಗುತ್ತಲ್ಲ ಅದನ್ನು ಆ ಸಮಯದಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಈ ಸಿಸೇರಿಯನ್ ಡೆಲಿವರಿ ಇದೊಂದು ಮೇಜರ್ ಆಪ್ರೇಷನ್. ಇದನ್ನು ಈ ಗಾಯ ಮೇಜರ್ ಆಗಿರುತ್ತೆ ನಿಜ, ಆದರೆ ಹೋಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಬ್ಬರಿಗೆ 4 ವಾರ 6 ವಾರದಲ್ಲೇ ಕಡಿಮೆ ಆಗಿರುತ್ತೆ. ಇನ್ನೂ ಕೆಲವೊಬ್ಬರಿಗೆ ಒಂದು 4-5 ತಿಂಗಳವರೆಗೂ ತೊಗೊತಾ ಬರುತ್ತೆ. ಅವಳು ಎಷ್ಟು ಬೇಗ ಎದ್ದು ತಿರುಗಾಡ್ತಿದ್ದಾಳೆ, ನನಗಿನ್ನೂ ನೋವೇ ಕಡಿಮೆ ಆಗಿಲ್ಲ, ನನಗೇನಾದರೂ ಆಗಿದೆಯೇನೋ, ನನ್ನ ಬಾಡಿ ವೀಕ್ ಇದೆಯೇನೋ ಅಂದ್ಕೊಂಡು ಈ ರೀತಿ ನೆಗೆಟಿವ್ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ದೇಹನೂ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬ ಮಗುನೂ ಡಿಫ್ರೆಂಟು, ಪ್ರತಿಯೊಬ್ಬ ಅಮ್ಮನೂ ಡಿಫ್ರೆಂಟ್ ಆಗಿರ್ತಾಳೆ. ಸೊ ಹಾಗಾಗಿ ತುಂಬ ಭಯ ಬೇಡ. ಆದರೆ ಯಾವಾಗಲೂ ನಿಮ್ಮ ನೋವೇನಿರುತ್ತಲ್ಲ ಡೇ ಬೈ ಡೇ ಕಡಿಮೆ ಆಗ್ತಾ ಬಂದಿರಬೇಕು, ಅಂದರೆ ಇಂಪ್ರೂವ್ಮೆಂಟ್ ಇರಬೇಕು ನಿಮ್ಮ ನೋವಲ್ಲಿ. ಸ್ಟಾರ್ಟಿಂಗ್ ಹೇಗಿತ್ತು ಅದೇ ಟೈಪ್ ಇದೆ, ನನಗೆ ಚೆನ್ನಾಗಿ ಕೂತ್ಕೊಂಡು ಮಗುಗೆಲ್ಲ ಹಾಲು ಕುಡ್ಸೋಕ್ಕಾಗ್ತಿಲ್ಲ, ನಂಗೆ ಬಗ್ಗಕ್ಕೆ ಆಗ್ತಿಲ್ಲ, ಬೆಂಡ್ ಆಗೋಕ್ಕಾಗ್ತಿಲ್ಲ ಅಂತಂತಂದರೆ ಸ್ವಲ್ಪ ಏನಾದ್ರೂ ತೊಂದರೆ ಅದೆಲ್ಲ ಆಗಿರೋ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ಒಂದು ಸರಿ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಏನಾದರೂ ನಿಮ್ಮ ಗಾಯದ್ದು ಅಂದರೆ ಆ ಕಟ್ಟೇನಿರುತ್ತಲ್ಲ ಅದು ಸ್ವಲ್ಪ ಊದ್ಕೊಂಡಂಗೆ ಆಗಿತ್ತು, ಇಲ್ಲ ತುಂಬ ರೆಡ್ ಆಗಿತ್ತು, ಇಲ್ಲ ಜಾಸ್ತಿ ಸ್ವಲ್ಪ ತುರಿಸ್ತಿರುತ್ತೆ, ಅಂದರೆ ಅದು ಗಾಯ ಮಾಯ್ತಿರುತ್ತಲ್ಲ ಅವಾಗ ಸ್ಲೋವಾಗಿ ಸ್ವಲ್ಪ ಮುಟ್ಕೋಬೇಕು ಅನಿಸೋದು, ಇಲ್ಲ ಸ್ವಲ್ಪ ಈ ರೀತಿ ಅನಿಸ್ತಿರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಉಗುರದೆಲ್ಲ ಹಚ್ಚಕ್ಕೆ ಹೋಗಬೇಡಿ ಆ ಗಾಯದ ಮೇಲೆ. ಕೆಲವೊಂದು ಬಾರಿ ಇನ್ಫೆಕ್ಷನ್ ಎಲ್ಲ ಚಾನ್ಸಸ್ ಇರುತ್ತೆ. ತುಂಬ ರೆಡ್ ಆಗಿತ್ತು, ಪಸ್ ಆಗಿತ್ತು, ಈ ರೀತಿ ಏನಾದರೂ ಅನಿಸಿತ್ತು ಅಂತಂದರೆ ಅವಾಗ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋದರೆ ತುಂಬ ಒಳ್ಳೆಯದು. ಕೆಲವೊಂದು ಬಾರಿ ಮೇಜರ್ ಆದಂಥ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ. ಏನಪ್ಪ ಇವರು ಹೆದರಿಸ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. 100ರಲ್ಲಿ ಒಬ್ರಿಗೋ ಇಬ್ಬರಿಗೋ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಏನು ಕೆಲವೊಂದಿಷ್ಟು ಅಂಶಗಳು ಹೇಳಿದ್ನಲ್ಲ ಅದನ್ನೆಲ್ಲ ಫಾಲೋ ಮಾಡಿ, ಈ ರೀತಿ ಏನೂ ತೊಂದರೆ ಆಗೋದಿಲ್ಲ. ಎಲ್ಲದ್ರ ಬಗ್ಗೆ ಅವೇರ್ ಇರಬೇಕಲ್ಲ. ಸೊ ಹಾಗಾಗಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ನಾನು. ಇದಿಷ್ಟು ಈ ಸಿಸೇರಿಯನ್ ಗಾಯದ ಬಗ್ಗೆ ಕೆಲವೊಂದಿಷ್ಟು ಮುಖ್ಯ ಅಂಶಗಳು. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.